ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಶುಕ್ಲ ಪಕ್ಷ, ಹುಣ್ಣಿಮೆ ತಿಥಿ, ಸ್ವಾತಿ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ಪ್ರೇಯಸಿ ಮೇಲೆ ಅತ್ಯಾಚಾರ, ನಂತರ ಕೊಲೆ ಪ್ರಕರಣ. ಅಪರಾಧಿಗೆ 6 ವರ್ಷದ ಬಳಿಕ ಜೀವಾವಧಿ ಶಿಕ್ಷೆ ಪ್ರಕಟ. ಮಹದೇಶ್ವರ ಬೆಟ್ಟ ರಸ್ತೆ ತಿರುವಿನಲ್ಲಿ ಬಸ್ ಪಲ್ಟಿ, 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಗಾಯಾಳುಗಳ ನರಳಾಟ, ಆಂಬ್ಯುಲೆನ್ಸ್ ವಿಳಂಬಕ್ಕೆ ಆಕ್ರೋಶ. ನಾರಾಯಣ ಮೂರ್ತಿ ಕುರಿತು ಹೇಳಿಕೆ ನೀಡುವ ಭರದಲ್ಲಿ ಸುಧಾ ಮೂರ್ತಿ ಅವರ ಕುರಿತು ಹಗುರವಾಗಿ ಅಗೌರವದಿಂದ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ಹುಣಸೂರು ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಸಂಭವಿಸಿ 3 ಗಾಯಗೊಂಡ ಘಟನೆ ಬೆಳಕಿಗೆ ಬಂದಿದೆ. ಹತ್ತಿಮರ ಬೀದಿಯಲ್ಲಿ ರಸ್ತೆ ಮೇಲೆ ಹರಡಿಕೊಂಡಿದ್ದ ಮಣ್ಣಿನ ವಿಚಾರಕ್ಕೆ ಆರಂಭವಾದ ವಾಗ್ವಾದ ಹಿಂಸಾತ್ಮಕವಾಗಿ ತಿರುಗಿದೆ. ಸಾಕಮ್ಮ ಅವರಿಗೆ ಸೇರಿದ ನಿವೇಶನದಿಂದ ಮಣ್ಣು ರಸ್ತೆಗೆ ಹರಡಿಕೊಂಡಿದ್ದು, ಅದನ್ನು ತೆರವುಗೊಳಿಸುವ ವಿಚಾರದಲ್ಲಿ ಉದ್ವಿಗ್ನತೆ ಉಂಟಾಗಿದೆ. ಗಲಾಟೆಯಲ್ಲಿ ಸಾಕಮ್ಮ, ರಮೇಶ್ ನಾಯಕ ಮತ್ತು ಶ್ರೀನಿವಾಸ್ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಸಮೀಪದ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗಿದೆ. ಈ ಸಂಬಂಧ ವಿದ್ಯಾ ಹಾಗೂ ಅವರ ಪತಿ ಶಿವಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಹುಣಸೂರು ನಗರ ಪೊಲೀಸ್ ಠಾಣೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಇಲ್ಲೇ ಹುಣಸೂರಿಗೆ ನಮ್ಮ ಅತ್ತೆ ಮನೆಗೆ ಬಂದಿದ್ದ ಗ್ರೂಪ್ ಎಸ್ಗೆ ಅಂತ. ಆದರೆ ಆ ಸಾಮಾನು ಏನಂತ ತಂದು ಮಡಗ್ತಿದ್ದೋ, ಮಣ್ಣು ಎತ್ತಾಕಂತ ಹೋಯ್ತಿದ್ದಾಗ ಬಂದು ಬೋಯ್ತಾಡ್ತಿದ್ರು ಎತ್ತಾಕೆ ಅಂತ. ಬೈತಿದ್ದಾಗ ಬಂದು ನಿನ್ನ ನಾಯಕ, ನೀನು ಎತ್ತಿನ ಹಾಕಿ, ನಿನ್ನ ತಾಯಿನ ಹಾಕಿ, ನಿನ್ನ ಜಾತಿನ ಹಾಕಿ ಎಲ್ಲ ಬೈತಿದ್ರು. ಹಿಡ್ಕೊಂಡು ಎಲ್ಲರೂ ನನ್ನ ತಳಗಡೆಗೆಲ್ಲ ಹೊಡೆದಾಕ್ತರು. ರಾಡು ಇಟ್ಕೆಲಿ ಹೊಡೆದ್ರು. ನಮ್ಮ ಅತ್ತೆ ಜ್ಞಾನ ತಪ್ಪಿದ್ದೋದಾಗ ಹಿಂದ್ಗಡೆ ನಮ್ಮ ಅಣ್ಣಂಗೆ ಸೀನಿಗೆ ಇಟ್ಕೆಲಿ ಹೊಡೆದ್ರು. ನಾನು ನಮ್ಮ ಅಣ್ಣ ಇಟ್ಕೊಳಕ್ಕೆ ಹೋದಾಗ ಹಿಂದ್ಗಡೆಯಿಂದ ರಾಡ್ಗಳು ಹೊಡೆದ್ರು. ಯಾರು ಹೊಡೆದಿದ್ದು? ಶಿವಕುಮಾರ, ಆಮೇಲೆ ವಿದ್ಯಾ, ಆಮೇಲೆ ಇವರು. ಯಾವ್ದಲ್ಲಿ ಹೊಡೆದ್ರು ನಿಮಗೆ? ರಾಡಲ್ಲಿ. ಎಷ್ಟು ಗಂಟೆಯಲ್ಲಿ? ಒಂದು 5:15. 5:15. ಯಾವಾಗ ಆಗಿದ್ದು? 5:15. ಯಾವಾಗ? ಮಂಗಳವಾರ. ನನ್ನ ಹೆಸರು ಶ್ರೀನಿವಾಸ್ ನಾಯ್ಕ ಅಂತ, ನಮ್ಮೂರು ಕಲ್ಕುಂಟಿ ಅಂತ. ಹಾಲಿನ ಡೈರಿ ಸೆಕ್ರೆಟರಿ ವಿದ್ಯಾ ಮತ್ತು ಶಿವಕುಮಾರು, ಕುಳ್ನಸ್ಯ ಸೇರಿಸಿ ಮುಂದೆ ಹೊಡೆದಿದ್ದಾರೆ. ರಾಡು ಇಟ್ಕೆಲಿ. ಆಮೇಲೆ ನಮ್ಮ ಅಮ್ಮಗೂ ಹೊಡೆದಿದ್ದಾರೆ, ನನ್ನ ತಮ್ಮಗೂ ಹೊಡೆದಿದ್ದಾರೆ. ಮೈಸೂರು ಜಿಲ್ಲೆಯ ನಂಜುಂಡೇಶ್ವರ ದೇವಸ್ಥಾನ ಬಳಿ ಭಕ್ತರಿಗೆ ನಿರ್ಮಿಸಲಾಗಿದ್ದ ಶಾಮಿಯಾನ ರಾತ್ರಿ ಗಾಳಿ ಮಳೆಯ ಅಬ್ಬರಕ್ಕೆ ನೆಲಕ್ಕುರುಳಿದ ಘಟನೆ ನಡೆದಿದೆ. ದೇವಾಲಯ ಪ್ರವೇಶ ದ್ವಾರದ ಬಳಿ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲಲು ಹಾಗೂ ಬಿಸಿಲಿನಿಂದ ರಕ್ಷಣೆಗಾಗಿ ಈ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಅಚಾನಕ್ ಸುರಿದ ಮಳೆ ಮತ್ತು ಜೋರಾದ ಗಾಳಿಯಿಂದ ಶಾಮಿಯಾನ ಕುಸಿದು ಭಕ್ತರಲ್ಲಿ ಆತಂಕ ಉಂಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಭಕ್ತರ ಅನುಕೂಲಕ್ಕಾಗಿ ತಕ್ಷಣ ಹೊಸ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸ್ಥಳೀಯರು ಹಾಗೂ ಭಕ್ತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಿರೀಕ್ಷೆಯಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನದಲ್ಲಿ 2018ರಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ಹೊರಬಿದ್ದಿದೆ. ಹಾಸನ 3ನೇ ಅಧಿಕ ಸೆಷನ್ಸ್ ನ್ಯಾಯಾಲಯ ಆರೋಪಿಯಾದ ಪ್ರವೀಣ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ.
ಪ್ರೀತಿಸುವುದಾಗಿ ನಂಬಿಸಿ ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ಯುವತಿಯನ್ನು ಕರೆಸಿಕೊಂಡು ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಎಸಗಿ ಬಳಿಕ ಕೊಲೆ ಮಾಡಿದನೆಂದು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಪ್ರಕರಣದಲ್ಲಿ ಸಾಕ್ಷ್ಯ ನಾಶಪಡಿಸಲು ಸಹಕರಿಸಿದ್ದ ತಮ್ಮಣ್ಣಿಗೆ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಸಮಗ್ರ ತನಿಖೆ ನಡೆಸಿ ಬಲವಾದ ಸಾಕ್ಷ್ಯ ಒದಗಿಸಿದ್ದು 6 ವರ್ಷಗಳ ಬಳಿಕ ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ದೊರೆತಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರನಲ್ಲಿ ಭಾರೀ ಗಾಳಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಸುರಿದಿದೆ. ಅಚಾನಕ್ ಬಿದ್ದ ಮಳೆಯಿಂದ ಸಾರ್ವಜನಿಕರು ತತ್ತರಗೊಂಡರು. ಗಾಳಿಯ ತೀವ್ರತೆಗೆ ಮರಗಳು ಮತ್ತು ವಿದ್ಯುತ್ ಕಂಬಗಳು ಹಾನಿಗೊಳಗಾದ ವರದಿಗಳು ಲಭ್ಯವಾಗಿವೆ. ಕೆಲ ಪ್ರದೇಶಗಳಲ್ಲಿ ಬೆಳೆಗಳಿಗೆ ಹಾನಿ ಉಂಟಾಗಿದ್ದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೂ ತೊಂದರೆ ಉಂಟಾಯಿತು. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದ್ದರೂ ಮಳೆಯ ಅಬ್ಬರ ನಿರೀಕ್ಷೆಗಿಂತ ಹೆಚ್ಚಾಗಿತ್ತು. ಅಧಿಕಾರಿಗಳು ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದು ಹಾನಿ ಅಂದಾಜು ಕಾರ್ಯಪ್ರಗತಿಯಲ್ಲಿದೆ. ಜನರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ಸೈಂಟ್ ಮೇರಿಸ್ ಶಾಲೆನಲ್ಲಿ ಐಸಿಎಸ್ಸಿ ಮತ್ತು ಐಎಸ್ಸಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು 100% ಫಲಿತಾಂಶ ಸಾಧಿಸಿ ಭರ್ಜರಿ ಯಶಸ್ಸು ದಾಖಲಿಸಿದ್ದಾರೆ. ಕಾಫಿನಾಡಿನ ವಿದ್ಯಾರ್ಥಿಗಳ ಈ ಸಾಧನೆ ಗಮನ ಸೆಳೆದಿದ್ದು, ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಬದ್ಧತೆಯ ಫಲವಾಗಿ ಈ ಸಾಧನೆ ಸಾಧ್ಯವಾಗಿದೆ. ಸಂಸ್ಥಾಪಕ ಅಧ್ಯಕ್ಷ ಜೆರಾಲ್ಡ್ ಲೋಬೋ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಅವರ ಶೈಕ್ಷಣಿಕ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶಿಕ್ಷಕರ ಸಮರ್ಪಣೆ ಹಾಗೂ ಪೋಷಕರ ಸಹಕಾರವು ಯಶಸ್ಸಿನ ಹಿಂದೆ ಪ್ರಮುಖ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಫಲಿತಾಂಶದಿಂದ ಶಾಲೆಯ ಕೀರ್ತಿ ಮತ್ತಷ್ಟು ಏರಿಕೆಯಾಗಿದ್ದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಇವತ್ತು ICSE ಹಾಗೂ ISC ಪರೀಕ್ಷೆ ಫಲಿತಾಂಶ ಬಂದಿದ್ದು ನಮ್ಮ ಸೈಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅದಲ್ಲದೆ 100 ಫಲಿತಾಂಶ ಪ್ರತಿ ವರ್ಷದಂತೆ ಈ ವರ್ಷವೂ ಪಡೆದುಕೊಂಡಿದ್ದೇವೆ. ಹಾಗೂ ಇವತ್ತಿನ ನಮ್ಮ ISC 12ನೇ ತರಗತಿಯ ಸೈನ್ಸ್ ಟಾಪರ್ ಆಗಿ ಸೃಜನ್ ಆಗಿದ್ದಾರೆ. ಅವ್ರಿಗೆ 97% ಬಂದಿದೆ. ಅವರು ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಹಾಗೂ ವಾಣಿಜ್ಯ ವಿಭಾಗದಲ್ಲಿ 97.25 ವಿಸ್ಮಯ BM ವಿಸ್ಮಯ ಕೊಂಡಿದ್ದಾರೆ. ಹಾಗೆ ಅದೇ ರೀತಿ ICSE ಪರೀಕ್ಷೆಯಲ್ಲೂ ಸಹ 100 ಫಲಿತಾಂಶ ಪಡೆದಿದ್ದೀವಿ. 71 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ. ಹಾಗೂ ಅತಿ ಹೆಚ್ಚಾದಂಥ ಮಾರ್ಕ್ಸನ್ನು ನಮ್ಮ ಶಾಲೆಯ ಹಾಗೂ ISCಯಲ್ಲಿ 97.25% ಮೊಹಮ್ಮದ್ ಅಜರ್ ಅಕ್ಮಲ್ ಪಡೆದುಕೊಂಡಿದ್ದಾರೆ. 96.75% ಯಶಸ್ HR ಪಡೆದುಕೊಂಡಿರುತ್ತಾರೆ. ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ICSE 10th ಪರೀಕ್ಷೆಯಲ್ಲಿ ಆದಿತ್ಯ ಚೌಹಾನ್ 97.60% ಪಡೆದುಕೊಂಡಿದ್ದಾರೆ. ಪ್ರೀತಮ್ 97.4, ತನುಶ್ರೀ 97.40, ಅನ್ವಿತಾ 96.80, ಮಾನ್ಯ 96.80, ರುಶಂಕ್ 96.80 ಹೀಗೆ ಪಡೆದುಕೊಂಡಿರ್ತಾರೆ. ಇವರಿಗೆಲ್ಲ ನನ್ನ ಅಭಿನಂದನೆಗಳು. ಹಾಗೂ ಎಲ್ಲ ಪೋಷಕ ವೃಂದದವ್ರಿಗೂ ಹಾಗೂ ಶಿಕ್ಷಕ ವೃಂದವ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಚಿಕ್ಕಮಗಳೂರು ನಗರದ ಐಟಿ ವೃತ್ತದಲ್ಲಿ ಲೈಫ್ ಲೈನ್ ಸಂಸ್ಥೆಯ ಟೆಂಡರ್ ಚಿಕನ್ ಮಳಿಗೆಯ 3ನೇ ಶಾಖೆ ಹಾಗೂ ರಾಜ್ಯದ 49ನೇ ಔಟ್ಲೆಟ್ ಭರ್ಜರಿಯಾಗಿ ಉದ್ಘಾಟನೆಗೊಂಡಿದೆ. ಕಿಶೋರ್ ಕುಮಾರ್ ಹೆಗ್ಡೆ ಕುಂದಾಪುರದಿಂದ ಬಂದು ಯಶಸ್ವಿ ಉದ್ಯಮಿಯಾಗಿ ಬೆಳೆದಿರುವುದು ವಿಶೇಷವಾಗಿದೆ.
ಗುಣಮಟ್ಟದ ಆಹಾರ ಪದಾರ್ಥಗಳ ಮತ್ತು ಉತ್ತಮ ಸೇವೆಯ ಮೂಲಕ ಗ್ರಾಹಕರ ವಿಶ್ವಾಸ ಗಳಿಸಿರುವ ಈ ಸಂಸ್ಥೆ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರು ಭಾಗವಹಿಸಿ ಶುಭಾಶಯ ಕೋರಿದರು. ನಗರದಲ್ಲಿ ಹೊಸ ಮಳಿಗೆ ಆರಂಭವಾದುದರಿಂದ ಗ್ರಾಹಕರಿಗೆ ಇನ್ನಷ್ಟು ಅನುಕೂಲವಾಗಲಿದೆ. 49ನೇ ಮಳಿಗೆ ಇದು. ಚಿಕ್ಕಮಗಳೂರಿನಲ್ಲಿ 3ನೇ ಮಳಿಗೆ ಇದು. ಇಲ್ಲಿ ಮಾಡ್ಲಿಕ್ಕೆ ರೀಸನ್ ಏನಂತೇಳಿದ್ರೆ, ಒಂದು ಕಲ್ಯಾಣ ನಗರ ಹೌಸಿಂಗ್ ಬೋರ್ಡ್ನವರಿಗೆ ಈ ಕಡೆಯವರಿಗೆಲ್ಲ ತುಂಬ ಅನುಕೂಲ ಆಗಲಿ ಪೇಟೆಗೆ ಬರ್ಬೇಕಂತೇಳಿ. ಇನ್ನೊಂದು ನಮ್ಮದು ಫಸ್ಟ್ ರಿಟೇಲ್ ಔಟ್ಲೆಟ್ದು ರಶ್ ಕಡಿಮೆ ಮಾಡಬೇಕಂತೇಳಿ. ಅಲ್ಲಿ ರಶ್ ಜಾಸ್ತಿ ಆದವಾಗ ಕಸ್ಟಮರಿಗೆ ಸರ್ವಿಸ್ ಕೊಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗ್ಬಿಟ್ಟು ಇಲ್ಲಿ ಇಂಟೆನ್ಸಾಗಿ ಓಪನ್ ಮಾಡಿದರೆ ಇಲ್ಲಿಗೂ ಸರ್ವಿಸ್ ಬೆಟರ್ ಕೊಡೋಕ್ಕಾಗುತ್ತೆ, ಅಲ್ಲಿ ಬರೋ ಕಸ್ಟಮರಿಗೂ ಸ್ವಲ್ಪ ಸರ್ವಿಸ್ ಬೆಟರ್ ಆಗುತ್ತೆ ಅಂತ ಒಂದೇ ರೀಸನ್ಸಿ ಇಲ್ಲಿ ಓಪನ್ ಮಾಡಿದ್ದಾರೆ. ಹಾಗೆ 50ನೇ ಮಳಿಗೆಯನ್ನು ಶಾರ್ಟ್ಲಿ ಮಂಡ್ಯದಲ್ಲಿ ಓಪನ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ರಸ್ತೆಯಲ್ಲಿ ಭೀಕರ ಬಸ್ ಅಪಘಾತ ಸಂಭವಿಸಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಹನೂರು ತಾಲೂಕಿನ ಪೊನ್ನಾಚಿ ಕ್ರಾಸ್ ಬಳಿ ತಿರುವಿನಲ್ಲಿ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಮಲೆ ಮಹದೇಶ್ವರ ಸ್ವಾಮಿ ದರ್ಶನ ಪಡೆದು ಹಿಂದಿರುಗುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದ್ದು, ಕ್ಷಣಾರ್ಧದಲ್ಲಿ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಗಾಯಾಳುಗಳು ರಸ್ತೆ ಬದಿಯಲ್ಲಿ ನರಳುತ್ತಿದ್ದರೂ ಆಂಬ್ಯುಲೆನ್ಸ್ ಸಮಯಕ್ಕೆ ತಲುಪದ ಹಿನ್ನೆಲೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಸ್ಥಳೀಯರು ಹಾಗೂ ಪೊಲೀಸರು ರಕ್ಷಣೆ ಕಾರ್ಯಾಚರಣೆ ನಡೆಸಿ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ಸಾಗಿಸಿದರು. ಅಪಘಾತದ ನಿಖರ ಕಾರಣ ಪತ್ತೆಗೆ ತನಿಖೆ ಮುಂದುವರೆದಿದೆ. ಬೆಂಗಳೂರು ನಗರದ ಬೌರಿಂಗ್ ಆಸ್ಪತ್ರೆ ಆವರಣದಲ್ಲಿ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತಕ್ಕೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀವ್ರ ಸಂತಾಪ ಸೂಚಿಸಿ ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸಿದ್ದಾರೆ. ಈ ಘಟನೆ ನಿರ್ಲಕ್ಷ್ಯದ ಪರಿಣಾಮವಾಗಿರಬಹುದು ಎಂದು ಆರೋಪಿಸಿದ ಅವರು, ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಗಾಯಾಳುಗಳಿಗೆ ಸಮರ್ಪಕ ಚಿಕಿತ್ಸೆ ನೀಡಲು ಹಾಗೂ ಭವಿಷ್ಯದಲ್ಲಿ ಇಂತಹ ದುರಂತಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಅದನ್ನು ಅವರ ಕಷ್ಟ ಅದು ನೋಡ್ಬಿಟ್ಟು ಹೊಟ್ಟೆ ಹೊರದು ಹೋಗುತ್ತೆ ಆ ಕುಟುಂಬ. ಅದಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು. ಕನಿಷ್ಠ ಒಂದು 10 ಲಕ್ಷ ರೂಪಾಯಿನಾದ್ರು ಕೊಡೋದು ಒಳ್ಳೆಯದು. ಬೇಕಾದ್ರೆ ಪ್ರಧಾನಮಂತ್ರಿಗಳು ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತೀನಿ. ಪ್ರಧಾನಮಂತ್ರಿಗಳು ಕೊಡೋದು ಒಂದು 5 ಲಕ್ಷ, ರಾಜ್ಯ ಸರ್ಕಾರದಿಂದ 5 ಲಕ್ಷ ಎಲ್ಲಿ ಸಾಲ್ತಂದರೆ ಪಾಪ ಬೆಳಗ್ಗೆ ಇದ್ದರೆ ಹೊಟ್ಟೆಪಾಡು ಮಾಡಬೇಕು. ಈಗ ಕುಟುಂಬನೇ ಹೋಯ್ತಲ್ಲ, ವಾಲ್ ಮೇಲೆ ಬಿದ್ದಲ್ಲಿ ತಳಗಡೆ ಮಾಡ್ತಾ ಇದ್ದಾರೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಸಾಯಂಕಾಲದ ಹೊತ್ತು ಊಟಕ್ಕೆ ಬೇಕಾದವರು ಎಲ್ಲಿ ಸಾಕಾಯ್ತಿದೆ? ಕನಿಷ್ಠ ಒಂದು 10 ಲಕ್ಷ ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು 5 ಲಕ್ಷ ಕೊಟ್ಟರು ಒಳ್ಳೆಯದು ಅಂತ ನನ್ನ ಭಾವನೆ ಅಂತ ನನ್ನ ಅನಿಸಿಕೆ. ಮತ್ತು ನಾನು ಇನ್ನೊಂದು ಹೇಳೋದು, ಶಿಕ್ಷಣ ಸಚಿವರಿಗೆ ಕೂಡಲೇ ಸರ್ಕಾರದಿಂದ ಏನು ಶಾಲಾ ಮಕ್ಕಳು ಪ್ರಾಥಮಿಕ ಇರ್ಬೋದು, ಮಾಧ್ಯಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಆ ಮೇಸ್ಟ್ರುಗಳಿರ್ಬೋದು, ಇವ್ರನ್ನ ಲೆಕ್ಚರರ್ಸು ಇವ್ರನ್ನೆಲ್ಲ ಕೂಡಲೇ ಹಾಕಿ ಅಂತ ಒತ್ತಾಯ ಮಾಡ್ತೀನಿ. ಇನ್ನೂ ರಿಸಲ್ಟ್ 100% ಬರಬೇಕು. ಆಮೇಲೆ ಹಳ್ಳಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಇನ್ನೂ ಕೆಲವು ಶಾಲೆ ಮುಚ್ಚೋದು ನಿಲ್ಲಿಸಬೇಕು ಅಷ್ಟೇ. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಉದ್ಯಮಿ ದಂಪತಿ ಸುಧಾ ಮೂರ್ತಿ ಹಾಗೂ ನಾರಾಯಣ ಮೂರ್ತಿ ಅವರ ಕುರಿತು ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ವಾರಕ್ಕೆ 75 ಗಂಟೆ ಕೆಲಸ ಮಾಡಬೇಕು ಎಂದು ಹೇಳುತ್ತಾರೆ. ನಾವು ಮನುಷ್ಯರು, ಪ್ರಾಣಿಗಳಲ್ಲ. ಉದ್ಯೋಗಿಗಳ ಶ್ರಮವೇ ಸಂಸ್ಥೆಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಕೆಲಸಗಾರರಿಲ್ಲದೆ ಮಾಲೀಕರಿಗೂ ಅಸ್ತಿತ್ವವಿಲ್ಲ ಎಂದು ಪ್ರತಿಕ್ರಿಯಿಸುವ ವೇಳೆ ಅವರು ಸುಧಾ ಮೂರ್ತಿ ಕುರಿತು ಹಗುರವಾಗಿ ಹಾಗೂ ಗೌರವವಿಲ್ಲದ ರೀತಿಯಲ್ಲಿ ಆಯಮ್ಮ ಯಾರೋ ಸಿಂಪಲ್ ಸುಧಾ ಅಂತೆ ಗೊತ್ತಿಲ್ಲ ನನಗೆ ಎಂದು ಮಾತನಾಡಿದ್ದಾರೆ. ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿದ್ದು, ಕೆಲವರು ಅವರ ಹೇಳಿಕೆಯನ್ನು ಖಂಡಿಸಿದರೆ,
ಇನ್ನು ಕೆಲವರು ಉದ್ಯೋಗ ಸಮಯದ ವಿಚಾರವನ್ನು ಬೆಂಬಲಿಸಿದ್ದಾರೆ. ವಿಚಾರ ರಾಜಕೀಯ ಚರ್ಚೆಗೆ ತಿರುಗಿದ್ದು ವಿವಿಧ ವಲಯಗಳಿಂದ ಪ್ರತಿಕ್ರಿಯೆಗಳು ಮುಂದುವರಿದಿವೆ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ ಅದ್ಯಾರ ಗೊತ್ತಿಲ್ಲ ನನಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ, 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನ್ ನಾವೇನ್ ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ. ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೇನೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿವಸದಿಂದ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ದೇಶಕ್ಕೆ ಶಕ್ತಿ ತುಂಬಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್. ಮತ್ತೊಮ್ಮೆ ಮುಖ್ಯಾಂಶಗಳು. ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ಪ್ರೇಯಸಿ ಮೇಲೆ ಅತ್ಯಾಚಾರ ನಂತರ ಕೊಲೆ ಪ್ರಕರಣ. ಅಪರಾಧಿಗೆ 6 ವರ್ಷದ ಬಳಿಕ ಜೀವಾವಧಿ ಶಿಕ್ಷೆ ಪ್ರಕಟ. ಮಹದೇಶ್ವರ ಬೆಟ್ಟ ರಸ್ತೆ ತಿರುವಿನಲ್ಲಿ ಬಸ್ ಪಲ್ಟಿ, 30ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಗಾಯಾಳುಗಳ ನರಳಾಟ, ಆಂಬ್ಯುಲೆನ್ಸ್ ವಿಳಂಬಕ್ಕೆ ಆಕ್ರೋಶ. ನಾರಾಯಣ ಮೂರ್ತಿ ಕುರಿತು ಹೇಳಿಕೆ ನೀಡುವ ಭರದಲ್ಲಿ ಸುಧಾ ಮೂರ್ತಿ ಅವರ ಕುರಿತು ಹಗುರವಾಗಿ ಅಗೌರವದಿಂದ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.